ಹಲೋ ಗೈಸ್, ಹೊಸ ವೆಲ್ಕಮ್. ಇವತ್ತು ನಾನು ಬಂದಿರೋ ಮತ್ತೆ ಸಾಯಿರೋ ಶೋರೂಮ್ ಬಂದಿದ್ದೀನಿ. ಸಾಯಿರೋ ಶೋರೂಮ್ ಬಂಚಗಡಿ ಕಚ್ಕೊಪ್ಪಲ್ಲಿ ಬರುತ್ತೆ. ಇವತ್ತು ಮಾತಾಡ ಇನ್ನೊಂದು ವೆಹಿಕಲ್ ಬಂದಿದೆ. ಸರ್ 25ಗೆ ಬೈಕಿಗೆ ಮಾತಾಡ್ತೀನಿ. ಬೈಕಿಗೆ ಮಾತಾಡೋ ಮುಂದೆ ನೋಡ್ತಾ ಇದ್ದಾರೆ CB ಎಕ್ಸ್ಟ್ರೀಮ್ 125 ಬಂದಿದೆ ಅಂತೆ. 125 ಟೂ ಮಾಡಲ್ಸ್ ಬರುತ್ತೆ ಅಂತ. ನಮ್ಮ ಮುಂದೆ ನೋಡ್ತಾ 2 ಮಾಡಲ್ ಬರುತ್ತೆ. ಒಂದರಲ್ಲಿ ಎಕ್ಸ್ಟ್ರೀಮ್ 120R ಬರುತ್ತೆ ಅಂತ, IBS ಮಾಡಲ್ ಬರುತ್ತೆ. ಇನ್ನೊಂದು ಎಕ್ಸ್ಟ್ರೀಮ್ 125 ಸಿಂಗಲ್ ಚಾನಲ್ IBS ಬರುತ್ತೆ. ಈಗ ಮುಂದೆ ನೋಡ್ತಾ ಸಿಂಗಲ್ IBS ಅನ್ಕೋತೀನಿ ಗಾಡಿ ಬಂದು ಸಿಂಗಲ್ IBS ಬಂದಿರೋ ಗಾಡಿ ಅನ್ಕೋತೀನಿ. ಸಿಂಗಲ್ ಗಾಡಿ ಹಿಂಗೆ ಬರುತ್ತೆ ಅನ್ನೋ ಅದೇ ನಿಮಗೆ ಅದರಲ್ಲಿ ಏನೇನು ಬರುತ್ತೆ ಫೀಚರ್ಸ್ ಮಾಹಿತಿ ನೀವು ಬಗ್ಗೆ ತಿಳ್ಕೊತೀನಿ ವೀಡಿಯೋಲಿ. ಆ್ಯಂಡ್ ಇದರಲ್ಲಿ ಬೋಟ್ ಬಗ್ಗೆ ಫೀಚರ್ಸ್ ಮಾತಾಡೋಣ. ಒಂದು ಎಕ್ಸ್ಟ್ರೀಮ್ 125 IBS ಬರಲ್ಲ ಒಂದು ಗಾಡಿ ಬಂದಿದ್ದೆ. ಎಕ್ಸ್ಟ್ರೀಮ್ IBS ಇಲ್ಲ ಡಿಸ್ಪ್ಲೇಲಿ, ಅದು ಏನೇನು ಬರ್ತಿದೆ ಮಾತಾಡೋಣ. ಇನ್ನೊಂದು ಮುಂದೆ ನೋಡ್ತಾ ವೇರಿಯಂಟು ಎಕ್ಸ್ಟ್ರೀಮ್ 120R ಸಿಂಗಲ್ IBS ಒನ್ ನೋಡ್ತಾ ಇದ್ದೀರಾ ಅಂತ. ಆ್ಯಂಡ್ ಇದರಲ್ಲೂ ಪ್ರೈಸ್ ಡಿಫ್ರೆನ್ಸ್ ಇದೆ. ಪ್ರೈಸಸ್ ಹೇಳ್ತೀನಿ ಬನ್ನಿ. ಆನ್ವರ್ ಪ್ರೈಸ್ ಗಾಡಿದು. ಆ್ಯಂಡ್ ನಿಮಗೆ ಬೋರ್ಡಲ್ಲಿ ನೀವು ಫೀಚರ್ಸ್ ಕೇಳಿದ್ರೆ ನೀವು ಫ್ರಂಟ್ ಮತ್ತು ಬ್ರೇಕ್ಸ್ ಆ್ಯಂಡ್ ವೀಲ್ಸ್ ನೀವು ಗಾಡಿ ಬೈಕಲ್ಲಿ ಫೀಚರ್ಸಲ್ಲಿ ಕೇಳಿದ್ರೆ ನೀವು ಫ್ರಂಟ್ ಬ್ರೇಕ್ಸಲ್ಲಿ ನಿಮಗೆ ಫಸ್ಟು ಎಕ್ಸ್ಟ್ರೀಮ್ 125 IBSಲ್ಲಿ ಏನೋ ಬರುತ್ತೆ ಫೀಚರ್ಸ್ ನೀವು ಕೇಳಿದ್ರೆ ನಿಮಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಆ್ಯಂಡ್ ಅಲೋವೀಲ್ಸ್ ಬರುತ್ತೆ ಅಂತ. ಆ್ಯಂಡ್ ಬೋಟ್ ಚೆನ್ನಾಗಿ ಸಿಂಗಲ್ IBSಲ್ಲಿ ಅದೇ ಸೇಮ್ ಫೀಚರ್ ಬರುತ್ತೆ. ಡಿಸ್ಕ್ ಬ್ರೇಕ್ಸ್ ಆ್ಯಂಡ್ ಅಲೋವೀಲ್ಸ್ ಬರುತ್ತೆ ಅಂತ. ನಿಮಗೆ ಬ್ರೇಕಿಂಗಲ್ಲಿ ಚೇಂಜಸ್ ಆಗುತ್ತೆ ಅಂತ. ಬ್ರೇಕಿಂಗಲ್ಲಿ ನಿಮಗೆ IBS ಬರುತ್ತೆ ಫೀಚರ್ ಬರುತ್ತೆ ಅಂತ. ಆ್ಯಂಡ್ ಸಿಂಗಲ್ IBSಲ್ಲಿ IBS ಬರುತ್ತೆ. ಈಗ ನೋಟ ಸಿಂಗಲ್ ABS ಬರೀ ಅನ್ಕೋತೀನಿ ನೋಡ್ತಾ ಇರೋದು ಇಲ್ಲಿ ಫೀಚರ್ ಅನ್ಕೋತೀನಿ. ಇದು IBS ಎಲ್ಲ ಅನ್ಕೋತೀನಿ ಅದು. ಆ್ಯಂಡ್ ಇದರಲ್ಲಿ ನೋಡಿದ್ರೆ ಕಲರ್ಸ್ ನೀವು ಕೇಳಿದ್ರೆ ನಾವು ಮುಂದೆ ಕಲರ್ ನೋಡ್ತಾ ಇದ್ದಾರೆ. ಟ್ರೆಂಡಿಂಗ್ ಇವಾಗ ಇಷ್ಟಪಡೋ ಕಲರ್ ಇದು ಕೋಬಾಲ್ಟ್ ಬ್ಲೂ ಅಂತ. ಅದು ನಮಗೆ 5 ಸ್ಟಂಪ್ ರೆಡ್ ಬರುತ್ತೆ, ಸ್ಟಾಲಿಯನ್ ಬ್ಲ್ಯಾಕು, ಕೋಬಾಲ್ಟ್ ಬ್ಲೂ, 5 ಸ್ಟಂಪ್ ರೆಡ್. ಇದು ಮೂರಲ್ಲೂ 3 ಕಲರ್ಸ್ ಬರುತ್ತೆ ನಾವು ಬರುತ್ತೆ ಅಂತ. ನಾವು ಮಾತ್ರ ಕೋಬಾಲ್ಟ್ ಬ್ಲೂ ನೋಡ್ತಾ ಇದ್ದಾನೆ ಮುಂದೆ ಚೆನ್ನಾಗಿದ್ದಾನೆ. ಇದು ಮಾತ್ರ ಸಿಂಗಲ್ IBS ನೋಡ್ಕೊತೀವಿ. ಆ್ಯಂಡ್ ಅಲ್ಲಿ ಬರೀ ಅಡಿಗೋರಿಗೂ ಡಿಫ್ರೆನ್ಸ್ ಅಂದರೆ ಬರೀ ಅಲ್ಲಿ ಬ್ರೇಕ್ಸ್ ಇದೆ. IBS ಬ್ರೇಕ್ ಅಂತ ಫೀಚರ್ ಇದೆ. ಡಿಫ್ರೆನ್ಸ್ ಬಿಟ್ಟರೆ ಏನು ಡಿಫ್ರೆನ್ಸ್ ಇಲ್ಲ ಅಂತ. IBS ಇದೆ. IBS ಹೋಟೆಲ್ ಏನು ಫುಲ್ ಫಾರ್ಮ್ ಅಂತ ಇರೋದು ಯಾವ್ದು ಪೇಟೆಂಟ್ ಬ್ರೇಕ್ ಅನ್ಕೋತೀನಿ. ಫಸ್ಟ್ ನೋಡ್ತೇನೆ IBS ಬ್ರೇಕ್ ಫೀಚರ್ ನೋಡ್ತೇನೆ ಅಷ್ಟೇ. ರಿಮೈನಿಂಗ್ ಓಲ್ಡ್ ಎಕ್ಸ್ಟ್ರೀಮ್ ಥರ ಇದೆ ಅನ್ಕೋತೀನಿ. ಅದು ಬೇರೆಯೂ ಚಾನ್ಸ್ ಆಗಿದೆ. ನಿಪ್ಸಿಂಗ್ ಎಲ್ಲ ಸೇಮ್ ಇದೆ ಅನ್ಕೋತೀನಿ. ಫೀಚರ್ಸಲ್ಲಿ ಗಾಡಿದು ಫೀಚರ್ಸ್ ಬಗ್ಗೆ ನೀವು ಕೇಳಿದ್ರೆ ಬಿಟ್ಟರೆ ಬೇರೆಯೂ ಚೇಂಜಸ್ ಆಗಿಲ್ಲ ಅನ್ಕೋತೀನಿ. ಗಾಡಿಯಲ್ಲಿ ಏನು ಚೇಂಜಸ್ ಆಗಿಲ್ಲ ಅನ್ಕೋತೀನಿ ಗಾಡಿಯಲ್ಲಿ. ನೀವು ಇದು ಎಂಜಿನ್ ಸ್ಪೆಸಿಫಿಕೇಷನ್ ಕೇಳಿದ್ರೆ ಗಾಡಿದು 124.76 ಎಂಜಿನ್ ಬರುತ್ತೆ ಅಂತ. ಕ್ಲೈಮ್ಡ್ ಮೈಲೇಜ್ 16 mm ಮೈಲೇಜ್ ಬರುತ್ತೆ ಅಂತ ಗಾಡಿಗೆ. 5 ಮನೇಲಿ ಗೇರ್ ಬಾಕ್ಸ್ ಬರುತ್ತೆ ಅಂದರೆ ಟೋಟಲ್ ವೇರಿಯಂಟ್ ಬೇಕು 136 kg ಬರುತ್ತೆ ಅಂತೆ. ಫ್ಯೂಯಲ್ ಟ್ಯಾಂಕು 10 ಲೀಟರ್ಸ್ ಬರುತ್ತೆ ಅಂತೆ. ಸೀಟ್ ಆಯಿತು 7 mm ಬರುತ್ತೆ ಅಂತ. ಸೊ ನಾರ್ಮಲಿ ಜಾಸ್ತಿ ಚೇಂಜಸ್ ಇಲ್ಲ ಆಗೋದೇನಲ್ಲಿ ಬರೀ ಬ್ರೇಕ್ನೆಸ್ ಇದೆ ಸರ್. ಮುಂದೆ ಸಿಂಗಲ್ ABSಲ್ಲಿ ABS ಬರುತ್ತೆ. ಬಿಟ್ಟರೆ IBS ನಾನು ಹೊಸ ಫೀಚರ್ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಡಿಫ್ರೆಂಟ್ ಚೇಂಜಸ್ ಆಗುತ್ತೆ ಬ್ರೇಕ್ಸ್ಗೆ. IBS ಫೀಚರ್ ಅಂತ ಅಷ್ಟೇ. ಬಿಟ್ಟು ಆಲ್ಮೋಸ್ಟ್ ಸೇಮಾಗಿ ಆಗ್ತದೆ. ಡಿಫ್ರೆನ್ಸ್ ಅನ್ಸಲ್ಲ ನನಗೆ. ಓಲ್ಡ್ BS6 BS6 ಫೇಸ್ ಟು ಡಿಫ್ರೆನ್ಸ್ ಆಗ್ತಲ್ಲ. ಆಲ್ಮೋಸ್ಟ್ ಸೇಮ್ ಏನು ಅನ್ಕೋತೀನಿ ಗಾಡಿಗೆ. ರೀಚನ್ ಮೇಲೆ ಹಾಕ್ಕೊಳ್ಳಿ. ನಾವು ಪ್ರಾಣಿ ಜೊತೆ ಕೊಟ್ಟಿದ್ದಾರೆ. ಎಲ್ಲ ಅವೇರ್ನೆಸ್ ಕೊಟ್ಟಿದ್ದಾರೆ. ಪೆಟ್ರೋಲ್ ವಾರ್ನಿಂಗ್, ಎಂಜಿನ್ ವಾರ್ನಿಂಗ್ ನೆಟ್ಟು, ನೋ ಫ್ಯೂಯಲು, ಸೈಜ್ ವಾರ್ನಿಂಗ್ ನ್ಯೂಟ್ರಲು, ಇಲ್ಲಿ ಸಿಂಗಲ್ ABS ಕೊಟ್ಟಿದ್ದಾರೆ. ಆ್ಯಂಡ್ 11 ಆಗ ಇಂಜಿನ್ ಜಬ್ ಮಾಡೋಕ್ಕಾಗುತ್ತೆ. ಎಷ್ಟು ಗಾಡಿ ಓದಿದೆ, ಎಷ್ಟು ಕಿಲೋಮೀಟರ್ ಓದಿದೆ, ಟೈಮಿಂಗು ಇದೆಲ್ಲ ತೋರಿಸುತ್ತೆ. ಜಾಸ್ತಿ ಜಾಸ್ತಿ ಆಗಿಲ್ಲ ಅನ್ಕೋತೀನಿ ಮೀಟರಲ್ಲಿ. ಅಲ್ಲಿ ನಾರ್ಮಲ್ ಹೆಡ್ಡಿಗೆ ಸ್ಟಾರ್ 3 ಹೆಡ್ಡಿಗೆ ಸ್ಟಾರ್ ಕೊಟ್ಟಿದ್ದಾರೆ. ಇನ್ನೊಂದು ಗ್ರಿಪ್ಪರು ನಾರ್ಮಲ್ ಮಿರರ್ಸ್ ಎಲ್ಲ ಅದೇ ಸೇಮ್ ಇದೆ ಅನ್ಕೋತೀನಿ. ಡಿಫ್ರೆನ್ಸ್ ಇಲ್ಲ. ಅದು ಎಕ್ಸ್ಟ್ರೀಮ್ ಲೋ ಕೊಟ್ಟಿದ್ದಾರೆ. ಎಲ್ಲನೂ ಸೇಮ್ ಇದೆ ಅನ್ಕೋತೀನಿ. ಡಿಫ್ರೆನ್ಸ್ ಕಾಣಿಸ್ತಿಲ್ಲ ನನಗೆ ಫೀಚರ್ಸ್ಲೇನು. ಬರೀ ಬ್ರೇಕಿಂಗ್ ಡಿಫ್ರೆನ್ಸ್ ಇರುತ್ತೆ ಅನ್ಕೋತೀನಿ ಗಾಡಿಯಲ್ಲಿ. ಅದು ಸಿನರ್ ಲುಕ್ ಥರ ಅನ್ನೋದು. ಆ್ಯಂಡ್ ಈ ಗಾಡಿ ಕಂಪಟೀಷನ್ ಅಂದರೆ ಈಗ N125 ಲಾಂಚ್ ಇದೆ. ಪಲ್ಸರ್ N125 ಆ ಗಾಡಿ ಕಂಪೇರ್ ಇರ್ತದೆ ಅನ್ಕೋತೀನಿ. ಗಾಡಿ ಕಂಪೇರ್ ಇರ್ತದೆ ಗಾಡಿಗೆ. ಅಷ್ಟು ಬಿಟ್ಟರೆ ಜಾಸ್ತಿ ಚೇಂಜಸ್ ಇಲ್ಲ ಅನ್ಕೋತೀನಿ ಗಾಡಿಯಲ್ಲಿ. ಏನು ಫೀಚರ್ಸಲ್ಲಿ ಇರ್ತದೆ. ಈ ನೋಟ ಸಿಂಗಲ್ ABS ಫೀಚರ್ ನೋಡ್ತಾ ಇದ್ದೀರಾ.
ಎಲ್ ಇ ಡಿ ಡಿಯರಲ್ಲಿ ಇಟ್ಟಿದೆ. ನಾನು ಇಲ್ಲಿ ಈ ಕಡೆ ಗಾಡಿ ಸ್ಟಾರ್ಟ್ ಮಾಡೋಕ್ಕಷ್ಟೇ ಅಯ್ಯನೂ ವರ್ಕ್ ಆಗುತ್ತೆ ಮತ್ತು ಜಾಸ್ತಿ ಡಿಫ್ರೆನ್ಸ್ ಏನು ಇಲ್ಲ ಅನ್ಕೋತೀನಿ ಗಾಡಿಯಲ್ಲಿ ಅನ್ಕಿಲಿಕ್ಕೆಲ್ಲ ಉದಾಹರಣೆ ಲೀಡರೇ ಕೊಟ್ಟಿರುತ್ತೆ. ಆ್ಯಂಡ್ ನಾರ್ಮಲ್ 30 ಸಬ್ಸ್ಕ್ರೈಬ್ ಬರುತ್ತೆ ಅದಕ್ಕೆ ಈ ಸೆಗ್ಮೆಂಟಲ್ಲಿ ಅದೇ. ಆ್ಯಂಡ್ ಡಿಸ್ಪ್ಲೇ 280 ಡಿಸ್ಪ್ಲೇ ಬರುತ್ತೆ ಗಾಡಿ. ಇದು ನಾರ್ಮಲ್ ಬ್ರೇಕ್ಸ್ ಬರುತ್ತೆ. ಅದೇ ಸ್ಕೂಟಲ್ಲಿ ಬ್ಯಾಬರ್ ಬ್ರೇಕ್ಸ್ ಇದೆ, ಬೈಕಲ್ಲಿ ಬ್ಯಾಬರ್ ಬ್ರೇಕ್ಸ್ ಇಲ್ಲ. ಯೂನಿಕ್ ಇದೆ ಅದು, ಯೂನಿಕ್ ಮಾಡಿ ಅದನ್ನು ಇನ್ನೊಂದು ಥರ ಅದು ಹ್ಯಾಂಡ್ಲಿಂಗ್ ಸಿಂಗಲ್ ABS ಬೇಕು ಅಂತ ಇದ್ದೀರಾ ಫೀಚರು. ಜಾಸ್ತಿ ಡಿಫ್ರೆನ್ಸ್ ಏನು ಇಲ್ಲ ಗಾಡಿಗೆ ಅನ್ಬೋದು, ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಜಾಸ್ತಿ ಡಿಫ್ರೆನ್ಸ್ ಏನು ಇಲ್ಲ ಅನ್ಕೋತೀನಿ ಪ್ರೈಸಿಂಗಲ್ಲಿ. ಇದಕ್ಕೆ ಹೆಚ್ಚಿಗೆ ಕಿಕ್ಸಾಗಿ ಬೋರ್ಡ್ ಸಿಗುತ್ತೆ. ಆ್ಯಂಡ್ ಕಂಫರ್ಟಬಲ್ ಸೀಟ್ಸ್ ಕೊಡ್ತಾರೆ ಆ್ಯಕ್ಚುಲಿ ಸೇಮ್. ಆ್ಯಂಡ್ 110 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಅಂತ ಚೆನ್ನಾಗಿದೆ. ಆ್ಯಂಡ್ ನೋಡಿ ಸೇಮ್ ಪಲ್ಸರ್ ಥರ ಗ್ರಾಬಲ್ ಕೊಟ್ಟಿದ್ದಾರೆ. ಇವಾಗಿನ ಯಂಗ್ಸ್ಟರ್ಸ್ಗೆ ಏನು ಇಷ್ಟ ಆ ಥರ ಮಾಡಿದ್ದಾರೆ ಬೈಕ್ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ ಇ ಡಿ ಟೈಲೈಟು ಆ್ಯಂಡ್ ಎಲ್ ಇ ಡಿ ಇಂಡಿಕೇಟರ್ಸು ಟೈಟ್ ಹಾಕಿ ಕೊಟ್ಟಿದ್ದಾರೆ. ಆ್ಯಂಡ್ ಸೇಮ್ ಏನು ಥರನೇ ಇದಕ್ಕೆ ಟೈರ್ಸ್ ಬರೋದು ಅನ್ಕೋತೀವಿ. ಆಲ್ಮೋಸ್ಟ್ 125/80 ಸೆಕ್ಷನ್ 8 ಟೈರ್ ಬರುತ್ತೆ. ವಿತ್ 9 ಟೈರ್ ಬರುತ್ತೆ ಅಷ್ಟೇ. ಡಿಫ್ರೆನ್ಸ್ ನಾನು ಇಲ್ಲ ಅನ್ಕೋತೀನಿ. ಚೈನ್ ಹಾಗೆ ಬರುತ್ತೆ. ಫ್ರಂಟ್ ಟೈಮ್ಗೆ 190 ಸೆಕ್ಷನ್ ಬರುತ್ತೆ. 190 ಸೆಕ್ಷನ್ ಟೈರ್ ಅನ್ಕೋತೀನಿ. 90 ಸೆಕ್ಷನ್ ಟೈರು ಅಷ್ಟೇ. ಸೇಮ್ ಟೈರ್ ಅಷ್ಟೇ. ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಗಾಡಿಯಲ್ಲಿ ಅನ್ಕೋತೀನಿ. ಫೀಚರ್ಸಲ್ಲಿ ಡಿಫ್ರೆನ್ಸಲ್ಲೂ ಕಾಣಿಸಲ್ಲ ನಂಗೆ. ಫೀಚರ್ಸಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಅನ್ಕೋತೀನಿ. ಇದು ಹೊಸ ನಾರ್ಮಲ್ ಹೆಡರ್ ಡಿಮ್ಮರು, ಹೊಸ ಲೈಟ್ಸು, ಇಂಡಿಕೇಟರ್, ಹಾರ್ನು ಅಷ್ಟೇ. ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅನ್ಕೋತೀನಿ ಗಾಡಿಯಲ್ಲಿ. ಇದರಲ್ಲಿ ಬೇಸಿಕ್ಸ್ 24 ಜಾಸ್ತಿ ಡಿಫ್ರೆನ್ಸ್ ಏನು ಕಾಣಿಸ್ತಿಲ್ಲ ಫೀಚರ್ಸಲ್ಲಿ. ಪ್ರೈಸಿಂಗ್ ಮತ್ತು ಅದೇ IBS ಬ್ರೇಕಿಂಗ್ ಸಿಸ್ಟಮ್ ಇದೆ, ಅದೊಂದೇ ಚೇಂಜ್ ಆಗಿರ್ಬೇಕು. ಫೀಚರ್ಸ್ ಆಗಿ ಅನ್ಕೋತೀನಿ ಅಷ್ಟೇ. ಬಿಟ್ಟರೆ ಬೇರೆ ಏನು ಸೈನ ಬೈಕ್ ಅನ್ಕೋತೀನಿ ಅಷ್ಟೇ. ಆಲ್ಮೋಸ್ಟ್ ಲುಕ್ಸ್ ಅಡಿಗೆ ಸೇಮ್ ಕಾಣಿಸುತ್ತೆ ನನಗೆ. CBS ಎಕ್ಸ್ಟ್ರೀಮಲ್ಲಿ ಇನ್ನೊಂದು ಸಿಂಗಲ್ ABS ಬೇಕು ಅಂತ ಇದ್ದೀರಾ. ಇಲ್ಲಿ ಇನ್ನೊಂದು ಮೂರಲ್ಲಿ ಬರುತ್ತೆ IBS ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ. ಅಷ್ಟೇ ಫೀಚರ್ ಚೇಂಜ್ ಆಗಿದೆ ಅದಕ್ಕೆ ಅಷ್ಟೇ ಫೀಚರ್ಸಲ್ಲಿ. ಅದು XM 120 ಇದೆ. ಇನ್ನೊಂದು XM 200S ನಿಂತಿದೆ. ಹಾಗೆ Xpulse 1 ನಿಂತಿದೆ ಅಷ್ಟೇ. ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅನ್ಕೋತೀನಿ. ಆಲ್ಮೋಸ್ಟ್ ಅಷ್ಟೇ ಜಾಸ್ತಿ ಬಿಡಾಗಿ